ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಅಗೆದಷ್ಟು ಅಚ್ಚರಿ, ಬಗೆದಷ್ಟು ಕೌತುಕ. ಐತಿಹಾಸಿಕವಾಗಿರೋ ಆ ಮಣ್ಣಿನಲ್ಲಿ ನಿತ್ಯವೂ ಒಂದೊಂದೇ ರಹಸ್ಯ ಹೊರಗೆ ಬರ್ತಿವೆ. ಲಕ್ಕುಂಡಿಯಲ್ಲಿ ಉತ್ಖನನ ಆರಂಭಿಸಿ ಇಂದಿಗೆ 9 ದಿನಗಳೇ ಆಗಿದ್ದು, ತೋಟದಲ್ಲಿರೋ ಘಟಸರ್ಪದ ಶಿಲಾಕೃತಿ ಸರ್ಪಗಾವಲಿನ ಕೌತುಕ ಹೆಚ್ಚಿಸಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ಇತಿಹಾಸ ಹೊರಗೆ ಬರ್ತಾ ಇದೆ. ಅವ ಮೂರ್ತಿ ಏನು ಲಕ್ಷ್ಮಿ ಇಲ್ಲವೇ ಸರಸ್ವತಿ ಮೂರ್ತಿ ಇರಬಹುದು ಅಂತೇಳಿ ಈಗಾಗಲೇ ಹೇಳಲಾಗ್ತದೆ. ಅದು ಗಣೇಶನ ಮೂರ್ತಿ ಅಂತ ಹೇಳಲಾಗ್ತದೆ. ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರ ಅವಧಿಯಲ್ಲಿ ಇರುವಂತ ಇವು ಎಲ್ಲ ಶಿಲ್ಪಕಲೆಗಳು ಸರ್. ನೆಲ ಆಗಿದ್ರೆ ಚಿನ್ನ, ಗೋಡೆ ಆಗಿದ್ರೆ ಶಿಲ್ಪ, ಬಾವಿಯಲ್ಲಿ ಕಲಾಕೃತಿ, ತೋಟದಲ್ಲೂ ಶಿಲೆ. ಪ್ರಾಚ್ಯ ಸಂಪತ್ತಿನ ಊರಿಗೆ ಘಟಸರ್ಪವೇ ಕಾವಲಾದ್ರೆ ಈ ಸಂಪದ್ಭರಿತ ನೆಲಕ್ಕೆ ವೀರಭದ್ರ, ಶಿವಲಿಂಗ ಸೇರಿದಂತೆ ದೇವಾನುದೇವತೆಗಳ ಅನುಗ್ರಹವಿದೆ. ಇಂಥ ಐತಿಹ್ಯ ಇರೋ ಊರೇ ಲಕ್ಕುಂಡಿ. ಲಕ್ಕುಂಡಿಯಲ್ಲಿ 9ನೇ ದಿನದ ಉತ್ಖನನ ಕೂಡ ಪೂರ್ಣಗೊಂಡಿದ್ದು, ಭೂಗರ್ಭದಲ್ಲಿ ಹಲವು ಪ್ರಾಚ್ಯ ವಸ್ತು ಪತ್ತೆಯಾದ್ರೆ ಭೂಮಿ ಮೇಲಿದ್ರೂ ಮರೆಯಾಗಿದ್ದ 10 ಶಿಲಾಕೃತಿಗಳು TV9 ಕ್ಯಾಮೆರಾ ಮೂಲಕ ಇಂದು ಹೊರ ಜಗತ್ತಿಗೆ ಪರಿಚಯವಾಗಿವೆ. 9ನೇ ದಿನದ ಉತ್ಖನನ, ಶಿಲಾಕೃತಿಗಳ ಆಗರ. ಲಕ್ಕುಂಡಿಯಲ್ಲಿ ಬಗೆದಷ್ಟು ಸಿಗ್ತಿವೆ ಪ್ರಾಚ್ಯ ವಸ್ತು. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಐತಿಹಾಸಿಕ ಸ್ಮಾರಕ ವಸ್ತು ನಿಧಿಗಾಗಿ ಶೋಧ ನಡೀತಿದ್ದು, 9ನೇ ದಿನವಾದ ಇಂದು 5 ಮೂಳೆಗಳು ಪತ್ತೆಯಾಗಿವೆ. ನಿನ್ನೆ ಕೂಡ ಇದೇ ಜಾಗದಲ್ಲಿ ಪಚ್ಚೆ, ಮೂಳೆ, ಲೋಹದ ವಸ್ತು ಪತ್ತೆಯಾಗಿದ್ವು. ಪದೇ ಪದೇ ಮೂಳೆ ಸಿಕ್ತಿರೋದು ಕುತೂಹಲ ಹೆಚ್ಚಿಸಿದೆ. ಇದೆಲ್ಲಕ್ಕಿಂತ ಹೆಚ್ಚು ಕೌತುಕಕ್ಕೆ ಕಾರಣವಾಗಿರೋದು ಅಂದ್ರೆ ಅದು ಘಟಸರ್ಪ. ಘಟಸರ್ಪ ಇರುವಂತಹ ಒಂದು ಮೂರ್ತಿಯನ್ನು ಸಿಕ್ಕಿದೆ. ಈಗ ನೋಡಬಹುದು TV9 ಅದರ ಗ್ರೌಂಡ್ ರಿಯಾಲಿಟಿ ಚೆಕ್ನಲ್ಲಿ ಸಂಪೂರ್ಣ ಕೂಡ ಎಲ್ಲವನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇದು ಷಣ್ಮುಖಪ್ಪ ರವದಿ ಅನ್ನೋರ ಜಮೀನು. ಆ ಜಮೀನದಲ್ಲಿ ಒಂದು ಘಟಸರ್ಪ ಅಂದರೆ 7 ಹೆಡೆಗಳಿರುವಂಥ ಘಟಸರ್ಪದ ಮೂರ್ತಿಯನ್ನು ಪತ್ತೆಯಾಗಿದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ್ದು ಮೂರ್ತಿ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಲಕ್ಕುಂಡಿಯ ಸಂಪತ್ತನ್ನ 7 ಹೆಡೆಯ ಘಟಸರ್ಪ ಕಾಯ್ತಿದೆ ಅಂತ ಗ್ರಾಮದ ಹಿರಿಯರು ಇಂದಿಗೂ ಮಾತನಾಡ್ತಾರೆ. ಅವರ ಮಾತಿಗೆ ಸಾಕ್ಷಿ ಎಂಬಂತೆ ಇದೇ ಜಾಗದಲ್ಲಿ ನಾಗರ ಕಲ್ಲುಗಳು ಪತ್ತೆಯಾಗಿದ್ವು. ಇದರ ನಡುವೆ ಇಂದು ಘಟಸರ್ಪದ ಆಕೃತಿ ಪತ್ತೆಯಾಗಿದೆ. ಗ್ರಾಮದ ಷಣ್ಮುಖ ರವದಿ ಅನ್ನೋರ ಜಮೀನಿನಲ್ಲಿ ಘಟಸರ್ಪ ಶಿಲೆ ಪತ್ತೆಯಾಗಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಐತಿಹಾಸಿಕ ಬಾವಿಯೊಳಗೆ ಚಾಲುಕ್ಯರ ಕಾಲದ ಅಲಂಕಾರಿಕ ಸುಂದರವಾದ ಶಿಲೆಗಳು ಪತ್ತೆಯಾಗಿವೆ. ತೋಟದ ಮನೆ ಗೋಡೆಯಲ್ಲೂ ಶಿಲಾಕೃತಿ. ಜಿಲ್ಲಾಡಳಿತ ಈ ಸ್ಥಳದಲ್ಲಿ ಉತ್ಖನನ ಮಾಡ್ತಿದ್ರೆ, ಗ್ರಾಮದಲ್ಲಿ ಮನೆ, ತೋಟ, ಹೊಲ, ಗದ್ದೆ, ಬಾವಿಗಳಲ್ಲಿ ಅಡಗಿರೋ ರಹಸ್ಯಗಳನ್ನ TV9 ಬಯಲು ಮಾಡ್ತಿದೆ. ಗ್ರಾಮದ ತೋಟದ ಮನೆಯ ಗೋಡೆಯಲ್ಲೂ ಶಿಲಾಕೃತಿ ಇರೋದು ಕಂಡಿತು. ನಮ್ಮ ಹಿರಿಯರು ಮನೆ ನಿರ್ಮಿಸಿದ್ದು ನಮಗೆ ಬೇರೆ ಮನೆ ನಿರ್ಮಿಸಿಕೊಟ್ರೆ ಈ ಜಾಗ ಬಿಟ್ಕೊಡ್ತೀವಿ ಅಂತಾರೆ ಜಮೀನು ಮಾಲೀಕರು. ಪ್ರಾಚ್ಯವಸ್ತು ಇಲಾಖೆಯವರು ನಮ್ಗೆ ಕೇಳಿದಾಗ ಈಗ ಅವರು ಇಲ್ಲ ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಆದರೆ ನಮಗೆ ಈಗ ವಾಸ ಮಾಡಲಿಕ್ಕೆ ಈ ಇಂಜರ್ ಮನೆಯ ಮೊದಲ ಮೂಲ ಉದ್ದೇಶ ಅಂತಂದ್ರೆ ನಮಗೆ ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಸರ್. ನೆನ್ನೆ ಹೈಡ್ರಾಮಾ, ಇಂದು ತಂತಿ ಬೇಲಿ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ನಡೀತಾ ಇದ್ದು, ಉತ್ಖನನ ಸ್ಥಳದಲ್ಲಿ ನೆನೆ ಹೈಡ್ರಾಮಾವೇ ನಡೆದಿತ್ತು. ಕಾರ್ಮಿಕರಿಗೆ ಸೇಫ್ಟಿ ಇಲ್ಲ ಅಂತ ಗಲಾಟೆ ನಡೆದಿತ್ತು. ಇದರಿಂದ ಅಲರ್ಟ್ ಆಗಿರೋ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಉತ್ಖನನದ ನಿರ್ಬಂಧಿತ ಸ್ಥಳಕ್ಕೆ ಬೇಲಿ ಹಾಕಿ ಬಂದೋಬಸ್ತ್ ಮಾಡಿದೆ. ಏನು ಉತ್ಖನನ ನಡೀತು ಆ ಸ್ಥಳದಲ್ಲಿ ನಿನ್ನೆ ಸಾಕಷ್ಟು ಹೈಡ್ರಾಮಾ ಕೂಡ ನಡೆಯಿತು. ಕಟ್ಟಿಗೆಯ ಬಂಬು ಹಾಕಿ ಅದ್ರ ಟೇಪನ್ನು ಸ್ವಚ್ಛ ಸಂಪೂರ್ಣ ಯಾರನ್ನೂ ಒಳಗೆ ಬರದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಒಂದು ಕಡೆ ಉತ್ಖನನ ಆಗ್ತಿದ್ರೆ ಈ ಸ್ಥಳ ನೋಡಲು ಜನರ ದಂಡೇ ಹರಿದು ಬರ್ತಿದೆ. ನೆನೆ ವಿದೇಶಿ ಪ್ರವಾಸಿಗರು ಕೂಡ ಆಗಮಿಸಿದ್ರು. ಇಂದು ಆಗಮಿಸಿದ್ದ ಶಾಸಕ ಸಿಸಿ ಪಾಟೀಲ್ ನಿಧಿ ಕೊಟ್ಟಿರೋ ರಿತ್ತಿ ಕುಟುಂಬಕ್ಕೆ ಈಗಾಗಲೇ ಸೈಟ್ ಕೊಡಲಾಗಿದ್ದು ಸುಸಜ್ಜಿತ ಮನೆ ಕಟ್ಟಿಸ್ಕೊಡ್ತೀವಿ ಅಂದ್ರು. 40-60 ಒಂದು ಸೈಟ್ ಅನ್ನು ಕೊಟ್ಟಾರೆ. ಅವರ ಮನೆ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗೈತಿ. ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಜೊತೆ ಮಾತನಾಡಿ ಅವರಿಗೆ ಸಂಪೂರ್ಣವಾದಂಥ ಒಂದು ಸುಸಜ್ಜಿತವಾದಂಥ ಮನೆಯನ್ನು ಕಟ್ಟಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿ
ಲಕ್ಕುಂಡಿಯಲ್ಲಿ ಅಗದಷ್ಟು ಬಗದಷ್ಟು ವಿಶೇಷವಾದಂಥ ಸಂಗತಿಗಳು ಬಯಲಾಗ್ತಿದೆ. ಈಗ ಘಟಸರ್ಪದ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆ ಒಂದು ಚರ್ಚೆಯ ನಡುವೆಯೇ ಈ ಒಂದು ಘಟಸರ್ಪದ ಮೂರ್ತಿ ಪತ್ತೆಯಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಮಾರುತಿ ಜೊತೆ ಸಂಜು ಪಾಂಡ್ರೆ, TV9 ಗದಗ್. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ 9ನೇ ದಿನವೂ ಉತ್ಖನನ ಕಾರ್ಯ ನಡೆದಿದೆ. ಇದೀಗ ಮುದನೂರಲ್ಲೂ ಉತ್ಖನನ ಕಾರ್ಯ ನಡೆಸಲು ಆಗ್ರಹಿಸಲಾಗಿದೆ. 11ನೇ ಶತಮಾನದಲ್ಲಿ ದೇವರ ದಾಸಿಮಯ್ಯ ಜನಿಸಿದ ಗ್ರಾಮ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ಗ್ರಾಮ ವಾಣಿಜ್ಯ ಕೇಂದ್ರವಾಗಿತ್ತು. ಗ್ರಾಮದಲ್ಲಿ 101 ಬಾವಿಗಳು, 101 ದೇಗುಲ ಇದೆ. ಲಕ್ಕುಂಡಿಗಿಂತ ಸಾಂಸ್ಕೃತಿಕ ಆರ್ಥಿಕವಾಗಿ ಮುದನೂರು ಶ್ರೀಮಂತವಾಗಿದೆ. ಹೀಗಾಗಿ ಮುದನೂರಲ್ಲೂ ಉತ್ಖನನ ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸುಮಾರು 11ನೇ ಶತಮಾನದ ಪ್ರಥಮ ವಚನಕಾರ ದೇವರ ದಾಸಿಮಯ್ಯನವರದು. ಇಲ್ಲಿ ಸುಮಾರು ಶಿಲಾಶಾಸನಗಳು, ದೇವಸ್ಥಾನಗಳು ಮತ್ತು ಲಿಂಗಗಳು ಮತ್ತು ಪುಷ್ಕರಣಿಗಳಿವೆ. ನಮ್ಮದು ಒಂದು ದೇವರ ದಾಸಿಮಯ್ಯ ಪ್ರಾಧಿಕಾರವನ್ನು ರಚನೆ ಮಾಡಬೇಕು. ಮಾಡಿ ನಮ್ಮ ಹತ್ರ ಸುಮಾರು 11ನೇ ಶತಮಾನದ ಚಾಲುಕ್ಯರ ಕಾಲದ ವಾಣಿಜ್ಯ ಕೇಂದ್ರ ಆಗಿತ್ತು ಮುದ್ನೂರು. ಇಲ್ಲಿ ಸುಮಾರು ಸಿರಿ ಸಂಪತ್ತನ್ನದ. ಈಗ ಹೆಂಗೆ ಲಕ್ಕುಂಡಿ ಉತ್ಪನ್ನಗಳು ಮಾಡಕತ್ತಾರ ಅದೇ ರೀತಿ ಉತ್ಪನ್ನ ಮಾಡಕತ್ತಾರ, ಅದೇ ರೀತಿ ದೇವರ ದಾಸಿಮಯ್ಯನ ದೇವಸ್ಥಾನದ ಮೇಲಿರುವಂಥ ಎಲ್ಲ ಮನೆಗಳನ್ನು ತೆರವುಗೊಳಿಸಿ ಮತ್ತು ಅದಕ್ಕೆ ಸಪ್ರೇಟ್ ಆದಂಥದ್ದು ಒಂದು ಜಾಗದ ವ್ಯವಸ್ಥೆ ಮಾಡಿಸಿ ಅವ್ರಿಗೆ ಮನೆ ಕಟ್ಟಿಕೊಟ್ಟು ಇಲ್ಲಿ ಎಲ್ಲ ಮನೆಗಳನ್ನು ತೆರವುಗೊಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ಎಷ್ಟು ಮನೆಗಳು ಬರ್ತಾವೆ ಅದನ್ನು ಸಂಬಂಧಪಟ್ಟ ಇಲ್ಲಿ ಸುಮಾರು ಸಿರಿ ಸಂಪತ್ತನ್ನು ಮತ್ತು ಶಾಸನಗಳನ್ನು ಮತ್ತು ದೇವಸ್ಥಾನಗಳು ಉತ್ಖನಗಳು ಅದು ಲಕ್ಕುಂಡಿಗಿಂತ 10 ಪಟ್ಟು ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗುವ. ಮತ್ತು MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.